ಬಸವ ತತ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಕನ ತತ್ವದ, ರಾಷ್ಟ್ರಕವಿ ಪುಟ್ಟಪ್ಪನವರ ತತ್ವದ ಒಂದು ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು. ವಿಧಾನಸೌಧ ನಿಧಾನಸೌಧ ಆಗಿದೆ. ಆ ವಿಧಾನಸೌಧ ಹೋಗಿ ಬಸವಸೌಧ ಎಂದಾಗತ್ತೋ ಅಂದೇ ಕರ್ನಾಟಕದ ಕಲ್ಯಾಣ ಆಗ್ತಕ್ಕಂಥದ್ದಕ್ಕೆ ಸಾಧ್ಯ. ಕರ್ನಾಟಕದ ನೆಲ, ಕರ್ನಾಟಕದ ಜಲ, ಕರ್ನಾಟಕದ ಉಸಿರು ಇವತ್ತು ಕೇಳ್ತಕ್ಕಂಥವ್ರಿಗೆ ಯಾರೂ ಇಲ್ಲ. ಎಲ್ಲ ನ್ಯಾಷನಲ್ ಪಾರ್ಟಿಗಳು ಅವರವ್ರ ಇಂಟ್ರೆಸ್ಟನ್ನು ನೋಡ್ತಾ ಇದ್ದಾರೆ ಹೊರತು ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ರಾಷ್ಟ್ರಕವಿ ಪುಟ್ಟಪ್ಪನವ್ರು ಹಾಡು ಹೊಗಳಿದ್ರು. ಈಗೆಲ್ಲರೂ ಭಾರತ ಮಾತೆ ಮಾತೆ ಅಂತ, ಭಾರತ ಮಾತೆ ನಮ್ಮ ಮಾತೆ ಅಲ್ಲ, ನಮ್ಮ ಅಜ್ಜಿ. ಕರ್ನಾಟಕ ಮಾತೆ ನಮ್ಮ ಮಾತೆ, ಅದು ನಮ್ಮ ತಾಯ್ನಾಡು. ಈ ನಮ್ಮ ತಾಯ್ನಾಡು ಚೆನ್ನಾಗಿದ್ದರೆ ಭಾರತ ದೇಶ ಪ್ರಬಲವಾಗಿರುತ್ತೆ. ಆದರೆ ಇವತ್ತು ಕರ್ನಾಟಕನ ಕಡೆಗಣಿಸಿ ಸರ್ಕಾರದವರು ಹೇಳ್ತಾರೆ ವ್ಯಾಟಿನ ದುಡ್ಡು ಬರಲಿಲ್ಲ, 26 ಜನ MP ಗಳು ಕಳಿಸಿದ್ವಿ, ಬಾಯಿ ಮುಚ್ಕೊಂಡು ಕೂತಾರ. ಇವತ್ತು ಮತ್ತೆ ಪುನಃ ಲೋಕಸಭಾ ಚುನಾವಣೆ ಬಂದದ. BJP ಪ್ರಣಾಳಿಕೆ ಏನು? ಜಾತಿ, ಹಿಂದೂ ಮುಸ್ಲಿಮು. ಇದು ಒಂದು ರಾಷ್ಟ್ರದ ಪ್ರಧಾನಮಂತ್ರಿ ಹೇಳ್ತಕ್ಕಂಥದ್ದು ಯೋಗ್ಯವ? ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಅವ್ರ ಮಾತು ಹೇಗಿರ್ತಿತ್ತು? ಪಂಡಿತ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮಾತುಗಳು ಹೇಗಿರ್ತಿತ್ತು? ಭಾರತವನ್ನು ಕೂಡಿಸೋ ಮಾತಾಡೋರು. ಆದರೆ ಈಗಿನ ಪ್ರಧಾನಮಂತ್ರಿ ಭಾರತವನ್ನು ಹೊಡಿತಕ್ಕಂಥ ಮಾತನಾಡ್ತಾ ಇದ್ದಾರೆ. ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಸಿಗತ್ತೆ. ದುರ್ದೈವ, ವಿರೋಧ ಪಕ್ಷಗಳು ಯಾವ ರೀತಿ ಫೈಟ್ ಕೊಡಬೇಕಾಯಿತು ಆ ರೀತಿ ಕೊಟ್ಟಿಲ್ಲ. ಆದರೂ ಕೂಡ ಜನ ಇವತ್ತು ವಿರೋಧ ಪಕ್ಷಕ್ಕೆ ಸಾಕಷ್ಟು ಸ್ಥಾನಗಳನ್ನು ಕೊಟ್ಟು ಪಾರ್ಲಿಮೆಂಟ್ನಲ್ಲಿ ಒಂದು ದೊಡ್ಡ ಶಕ್ತಿ ಮೋದಿ ವಿರುದ್ಧ ತಲೆ ಎತ್ತಕ್ಕಂಥದ್ದಕ್ಕೆ ಇವತ್ತು ಭಾರತ ದೇಶದ ಪಾರ್ಲಿಮೆಂಟ್ನಲ್ಲಿ ಸಿದ್ಧತೆಗಳು ಬಿಹಾರಲ್ಲಿ, UPಯಲ್ಲಿ, ಮಧ್ಯಪ್ರದೇಶದಲ್ಲಿ, ದಕ್ಷಿಣದ ಭಾಗದ ಈಗ 4 ಕಡೆನೂ ನಾನು ತೆಲಂಗಾಣ, ಆಂಧ್ರ, ಕೇರಳದಲ್ಲಿ ಮೊನ್ನೆ ನಾನಿದ್ದೆ. ಇವತ್ತು ಅಲ್ಲಿ ಒಂದು ಪ್ರಬಲವಾದಂಥ BJP ಇಲ್ಲ. ಈ 4 ರಾಜ್ಯಗಳಲ್ಲೂ BJP ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ನವ್ರ ತಪ್ಪಿನಿಂದ ಇವತ್ತು BJPಲಿ ಬೆಳೀತಕ್ಕಂಥದ್ದಕ್ಕೆ ಸಾಧ್ಯವಾಯಿತು. ಆದ್ದರಿಂದ BJPನ ವರ್ಚಸ್ಸು ಕರ್ನಾಟಕದಲ್ಲಿ ಇಳಿಸ್ಬೇಕು ಅಂದರೆ ಮುಂದೆ ಇವೆಲ್ಲ ಮಠಾಧಿಪತಿಗಳು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಈ ಎಲ್ಲ ಸಮಾಜಗಳನ್ನು ಒಗ್ಗೂಡಿಸ್ತಕ್ಕಂಥ ಏನು ಅವತ್ತು ನಾನು ಅಹಿಂದ ಕಟ್ಟು ಮಾಡಿದ್ವೋ, ಇವತ್ತು ಬಸವ ತತ್ವದ ಆಧಾರದ ಮೇಲೆ ಒಂದು ಸಿದ್ಧಾಂತವನ್ನು, ಒಂದು ಸಂಘಟನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ಇವತ್ತು ಗುರುಗಳ ಸನ್ನಿಧಿಯಲ್ಲಿ ಹೋಗಿ ಲಿಂಗಾಧೀಶರು ಅವ್ರ ಮಠದಲ್ಲೇ ಪ್ರಸಾದ ತೊಗೊಂಡು ನಿನ್ನೆ ಜಾತ್ರೆ ಇತ್ತು. ನಾಳೆ ಮತ್ತೆ ಪುನಃ ಇದ್ದು ಅವರು ನಾಡದ್ದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಡಿಕ್ಲೇರ್ ಮಾಡ್ತಾರೆ. ಇವತ್ತೇನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಚುನಾವಣೆಯಲ್ಲಿ ಜೋಶಿಯವರ ವಿರುದ್ಧ ವೋಟ್ ಕೊಡಬೇಕು ಮತ್ತು ಇಂಡಿಯಾ ಗಠಬಂಧನದ ಅಭ್ಯರ್ಥಿ ಕಾಂಗ್ರೆಸ್ ಇರ್ಬೋದು, ಅದಕ್ಕೆ ಗೆಲ್ಲಿಸ್ಬೇಕು ಅಂತೇಳಿ ಅವರೊಂದು ಸ್ಟೇಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ನಾವಂತೂ ಈಗಾಗಲೇ 2 ತಿಂಗಳಿಂದನೇ ಡಿಕ್ಲೇರ್ ಮಾಡಿದ್ದೀವಿ BJP ವಿರುದ್ಧ ನಾವು ವೋಟ್ ಮಾಡ್ತೇವೆ ಅಂಥೇಳಿ. ಇವತ್ತು BJP ಒಂದು ದೊಡ್ಡ ಶಕ್ತಿಯನ್ನು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಳ್ಕೊಳ್ಳುತ್ತೆ. ಇನ್ನೂ ಜಾಸ್ತಿ ಮಾಡ್ಬೋದಾಗಿತ್ತು. ಆದರೆ ದುರ್ದೈವ, ಕಾಂಗ್ರೆಸ್ ಪಕ್ಷದವರು ಆತುರವಾಗಿ ಏಕಾಏಕಿಯಾಗಿ ಅವ್ರು ಮಾಡಿದರು. ಎಲ್ಲರೂ ಅಭಿಪ್ರಾಯ ತಗೊಂಡು ಮಾಡಲಿಲ್ಲ. ಆದರೂ ಚಿಂತೆ ಇಲ್ಲ, ನನಗೆ ಯಾರೂ ಕೇಳಲಿಲ್ಲ ನೀವು ಮಾಡಿ ಅಂತ. ಆದರೂ ಒಬ್ಬ ಭಾರತ ದೇಶದ ನಾಗರಿಕನಾಗಿ ನನ್ನ ಕರ್ತವ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಉಳಿಸಿ ಬಸವ ತತ್ವದ ಆಧಾರದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿ ಜನರನ್ನು ಕಟ್ತಕ್ಕಂಥ ಒಂದು ಸತ್ಸಂಪ್ರದಾಯವನ್ನು ನಾವೇನು ಹಾಕ್ಕೊಂಡು ಬಂದಿದ್ದು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಇವ್ರ ಜೊತೆಗೆ ಸಭೆ ಮಾಡಿದ್ದೇನೆ. ಇವತ್ತು ರಾತ್ರಿ ಬೇರೆ ಮುಖಂಡರ ಜೊತೆಲಿ ಸಭೆ ಮಾಡಿ, ಬಿಸಿಲು ಜಾಸ್ತಿ ಇದೆ, ಓಟಿನ ಸಂಖ್ಯೆ ಏನಿದೆ ಅಂತ ಹೇಳಿದ್ರೆ ಹೆಚ್ಚಾಗಬೇಕು. ಇವತ್ತು ಬೆಂಗಳೂರಿನಲ್ಲಿ ದುರ್ದೈವ 48% ಓಟ್ ಆಯಿತು. ಜನಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕಂತ ಹೇಳಿದ್ರೆ ಮೋದಿ ಮೇಲೆ ಹೋಯಿತು, ಆ ವ್ಯಾಮೋಹ ಇಲ್ಲ. ಈ ಪರ್ಸೆಂಟೇಜ್ ನೋಡೇ ಮೋದಿ ರಾಜೀನಾಮೆ ಕೊಡಬೇಕಾಯಿತು. ಅವ್ರು ಹೇಳ್ಬೋದು BJP ಅವ್ರು ನಿಮಗೆ ಕೊಟ್ಟಾರ, ನಮಗೆ ಕೊಡಲಿಲ್ಲ.
55% ಜನ ಹೊರಗೆ ಬರಲಿಲ್ಲ ಅಂದರೆ ನಿಮ್ಮ ಮುಖ ನೋಡೋದು ಬೇಡ ಅಂತೇಳಿನೇ ಬಂದಿಲ್ಲ ಜನ. ನಿಮ್ಮ್ಯಾಗ ಪ್ರೀತಿ ಇದ್ದಾಗ 74% ಆಗ್ತಿತ್ತು, ಈಗ ಅದು 48%ಗೆ ಬಂದದ ಅಂತ ಹೇಳಿದ್ರೆ ಇವತ್ತು ನೀವು ಸರಿ ಇಲ್ಲ, ಅಪೋಸಿಷನಲ್ಲಿ ಇರ್ತಕ್ಕಂಥ ಜನನೂ ಕೂಡ ಸರಿಯಾಗಿ ಕ್ಯಾಂಡಿಡೇಟ್ಗಳನ್ನು ಹಾಕ್ತಕ್ಕಂಥದ್ದಕ್ಕೆ ಅವರು ಸಫಲರಾಗಲಿಲ್ಲ ಅನ್ನೋಕ್ಕಂಥದ್ದಕ್ಕೆ ಜನ ನಿರಾಶರಾಗಿದ್ದಾರೆ. ಆದರೂ ಜನಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ, ಮತದಾನಕ್ಕೆ ಹೊರಗೆ ಬನ್ನಿ, ಇದು ನಮ್ಮ ಹಕ್ಕು, ಈ ನಾವು ಹಕ್ಕನ್ನು ಚಲಾಯಿಸಲೇಬೇಕು. ಇವತ್ತು ನೀವು ಈ ಏನು ಇಂಡಿಯಾ ಗಠಬಂಧನದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾರೆ, ಹಸ್ತದ ಗುರ್ತಿಗೆ ವೋಟ್ ಕೊಟ್ಟು ನೀವು ಜಯಗಳಿಸ್ಬೇಕು ಅಂತೇಳಿ